₹1,00,00,000 ವೆಲ್ತ್ ಕ್ರಿಯೇಟ್ ಮಾಡಬೇಕು. ಮಂತ್ಲಿ ಸ್ಯಾಲರಿ 25,000 ಪಾಸಿಬಲ್ 100% ಪಾಸಿಬಲ್. ಆದರೆ ಇದಕ್ಕೆ ಕೆಲವು ಕಂಡೀಷನ್ಗಳನ್ನ ಫಾಲೋ ಮಾಡಬೇಕು. ಅದನ್ನ ಆಮೇಲೆ ಹೇಳ್ತೀನಿ. ನನ್ನ ಹೆಸರು ರಾಕೇಶ್ ಮಾಧವ್. ನಾನೊಬ್ಬ CFA ಚಾರ್ಟರ್ ಹೋಲ್ಡರ್, NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್. ನಾನೊಬ್ಬ ಇನ್ವೆಸ್ಟರ್ ಅಂಡ್ ಟ್ರೇಡರ್. ನಾನು ಕಳೆದ 10 ಇಯರ್ಸ್ ಇಂದ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದೀನಿ. marketmetrics.in ಅನ್ನೋ ಈ ಪೇಜ್ ಮುಖಾಂತರ ನಾನು ಕಲ್ತಿರೋ ಅಷ್ಟು ನಾಲೆಡ್ಜ್ ಅನ್ನ ಫ್ರೀ ಆಗಿ ಹೈ ಕ್ವಾಲಿಟಿ ಕಂಟೆಂಟ್ ಗಳ ಮುಖಾಂತರ ನಿಮಗಾಗಿ ಈ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ವೆಲ್ತ್ ಕ್ರಿಯೇಷನ್ ಇನ್ 60 ಸೆಕೆಂಡ್ಸ್ ಅನ್ನೋ ಒಂದು ಸೀರೀಸ್ ಮುಖಾಂತರ ಮುಂದಿನ 30 ಡೇಸ್ ನಲ್ಲಿ ಪ್ರತಿದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ವೆಲ್ತ್ ಕ್ರಿಯೇಷನ್ಗೆ ಈ ವಿಡಿಯೋಗಳು ಬಹಳ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಪೇಜ್ ಅನ್ನ ಫಾಲೋ ಮಾಡೋದನ್ನ ಅಗೇನ್ ಮರಿಬೇಡಿ. ನಮ್ಮ ಕ್ಲೈಂಟ್ ಹೆಸರು ಮಹೇಶ್. ಅವನಿಗೆ 25,000 ಸಂಬಳ ಬರುತ್ತೆ. ಅವನು 1 ಕೋಟಿ ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ ಫಾಲೋ ಮಾಡಬೇಕಾಗಿರೋದು 4 ಮೇಜರ್ ಕಂಡೀಷನ್ಸ್. ಮೊದಲನೇದು ಇನ್ಕಮ್ ಗ್ರೋತ್. ಇಯರ್ ಆನ್ ಇಯರ್ ತನ್ನ ಇನ್ಕಮ್ ನ ಹೇಗೆ ಗ್ರೋತ್ ಮಾಡಬೇಕು ಅನ್ನೋದನ್ನ ಅವನು ಗಮನಿಸಬೇಕಾಗುತ್ತೆ. ಎರಡನೇದು ಎಕ್ಸ್ಪೆಂಡಿಚರ್ ಕಂಟ್ರೋಲ್. ತಾನು ಮಾಡ್ತಾ ಇರೋ ಎಕ್ಸ್ಪೆಂಡಿಚರ್ ಅಲ್ಲಿ ಫಿಕ್ಸೆಡ್ ಎಕ್ಸ್ಪೆಂಡಿಚರ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂದ್ರೆ ರೆಂಟಲ್ ಇನ್ಕಮ್, ಫುಡ್, ಟ್ರಾನ್ಸ್ಪೋರ್ಟೇಷನ್ ಇಂಥ ಎಕ್ಸ್ಪೆಂಡಿಚರ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ಮೂರನೇದು ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಮಹೇಶ್ 25,000 ಸಂಬಳ ತಗೊಂಡು ₹15,000 ಖರ್ಚು ಮಾಡ್ತಾನೆ, ₹10,000 ಸೇವ್ ಮಾಡ್ತಾನೆ. ಆ ಸೇವಿಂಗ್ಸ್ ಮಾಡಿದ್ದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅಂದ್ರೆ ಹೈ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ ಅಸೆಟ್ ಕ್ಲಾಸ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ರಿಯಲ್ ಎಸ್ಟೇಟ್, ಕಮಾಡಿಟಿ ಇಂಥ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ವಿತ್ ಪ್ರಾಪರ್ ಗೈಡೆನ್ಸ್ ಇನ್ವೆಸ್ಟ್ ಮಾಡಬೇಕು. ನಾಲ್ಕನೇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಂಡೀಷನ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅದು ಹೆಲ್ತ್ ರಿಸ್ಕ್ ಆಗಿರ್ಬೋದು ಅಥವಾ ಲೈಫ್ ರಿಸ್ಕ್ ಆಗಿರ್ಬೋದು. ಈ ರಿಸ್ಕ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ನಮ್ಮ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಒಂದೇ ಒಂದು ಇನ್ಸಿಡೆಂಟಲ್ಲಿ ವೈಬೌಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಮಹೇಶ್ ಫ್ರೆಂಡ್ ಸುರೇಶ್ ಅಂತ ಇನ್ನೊಬ್ಬ ಇದ್ದಾನೆ. ಅವನ ಕತೆ ಬೇರೆನೇ ಇದೆ. ಅವನ ಕತೆನ ನಾಳಿನ ವಿಡಿಯೋನಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ, ವೆಲ್ತ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್.